ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಈ ಒಂದು ಸುಸಂದರ್ಭದಲ್ಲಿ ಭಕ್ತಿಯಿಂದ ಹಣೆಮರೆದು ಹಲವು ಮಾತೇನು ನೀನಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನುಡಿಯ, ಜ್ಯೋತಿಯ ಬಲದಿಂದ ತಮಂದದ ಕೇನುಡೆಯ, ಸತ್ಯದ ಬಲದಿಂದ ಅಸತ್ಯದ ಕೇನುಡೆಯ, ಪರುಷದ ಬಲದಿಂದ ಅವಲೋಹದ ಕೇನುಡೆಯ, ಕೂಡಲ ಸಂಗಮ ದೇವ ನಿಮ್ಮ ನಾಮ ಬಲದಿಂದ ಎನ್ನ ಭವದ ಕೇನುಡೆಯ, ಎನ್ನ ಭವದ ಕೇನುಡೆಯನು. ಹಾಗೆ ಬಸವಾದಿ ಶಿವಶರಣರ ವಚನಗಳ ಆದಿಯಾಗಿ ತೆಗೆದುಕೊಂಡು ಯಾವತ್ತು ಯಾದಗಿರಿಯ ಜಿಲ್ಲೆಯೊಳಗ ತಡಿಬಿಡಿ ಗ್ರಾಮ, ಅದು ವಡಗೇರಿ ತಾಲೂಕಿನ ತಡಿಬಿಡಿಯ ಅಂಬಾ ಮಹೇಶ್ವರಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಆ ತಾಯಿಯ ನಾಮಸ್ಮರಣೆ, ಆ ತಾಯಿಯ ನಾಮ ಅಂಕಿತ ಮೂಲಕ ಆ ಅಮ್ಮನ ಹೆಸರಿನಲ್ಲಿ ಒಂದಿಷ್ಟು ಈ ಊರಿನೊಳಗ ಪ್ರವಚನ ಬಿಂಬವನ್ನು ಇಡುವ ಮೂಲಕ ಪ್ರಥಮ ವರ್ಷ ಪ್ರಥಮ ಬಾರಿಗೆ ತಡಿಬಿಡಿ ಗ್ರಾಮ ಪುಣ್ಯಾತ್ಮರ ಶರಣರ ಜೀವನ ದರ್ಶನದ ಮೂಲಕ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋಣ ಎಂಬ ಭಾವದಿಂದ ಸದ್ಭಾವನೆ, ಸದುದ್ದೇಶ, ಸಚ್ಚಿಂತನೆ ಮನುಷ್ಯನಿಗೆ ಅವಶ್ಯಕತೆ ಅನ್ನೋದನ್ನು ತಿಳ್ಕೋಬೇಕು ಅನ್ನೋದನ್ನು ನಾವು ಎಲ್ಲಿ ಕಾಣಬೇಕು ಅಂತಂದರೆ ಅದು ಯಾದಗಿರಿ ಜಿಲ್ಲೆಯೊಳಗೆ ವಡಗೇರಿ ತಾಲೂಕಿನೊಳಗೆ ಆ ಅಂಬಾ ಮಹೇಶ್ವರಿಯ ಪುಣ್ಯಕ್ಷೇತ್ರ, ಪುಣ್ಯತಾಣವಾಗಿರ್ತಕ್ಕಂಥ ಭಕ್ತ ಸಂಕುಲವೆಲ್ಲವೂ ಸೇರಿ ಈ ಅಂಬಾ ಭವಾನಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ಏನು ಪ್ರವಚನದ ದೀಪವನ್ನು ಹಚ್ಚಿದಾರಲ್ಲ, ಬೆಳಗಿದಾರಲ್ಲ, ಆ ದೀಪವನ್ನು ಬೆಳಗಿಸ್ಕೋಸ್ಕರ ಪರಮ ಪೂಜ್ಯರಾಗಿರ್ತಕ್ಕಂಥ ಶರಸ್ಥಲ ಬ್ರಹ್ಮ ದೋರ್ನಳೆಯ ವೀರ ಮಹಾಂತ ಅಭಿನವ ಮಹಾಂತ ಶಿವಾಚಾರ್ಯರು ಬಂದು ದೀಪ ಉದ್ಘಾಟನೆಯ ಮೂಲಕ ದೀಪದ ಉದ್ಘಾಟನೆ ಪರವಾಗಿ ಒಂದಿಷ್ಟು ನುಡಿ ಸೇವೆಯನ್ನು ಸಲ್ಲಿಸಿ, ಇದು ದೀಪ ಹಚ್ಚುವುದು ಜ್ಞಾನದ ದೀಪ, ಇದು ಜ್ಞಾನದ ಅನ್ನದಾಸೋಹ ಅಂಥೇಳಿ ಆಶೀರ್ವದಿಸಿ ಅಂಬಾಭವಾನಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಈ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಧೋರ್ನಳೆಯ ಹಿರೇಮಠದ ಪೂಜ್ಯರ ಶ್ರೀಪಾದಕ್ಕೆ ಅವರು ಇಲ್ಲಿವರೆಗೆ ದರ್ಶನ ಆಶೀರ್ವಾದವನ್ನು ಪಡೆದು ನಿಮ್ಮೆಲ್ಲರಿಗೆ ಈ ಊರಿಗೆ ಸ್ವರ್ಗವಾಗಲಿ ಅಂತೇಳಿ ಹರಿಸಿ ಹೋಗಿದ್ದಾರೆ. ಅವರ ಹೃದಯ ಕಮಲಕ್ಕೆ, ಹೃದಯ ನುಡಿಯ ಸದ್ಭಾವ ನುಡಿಗೆ ಅನಂತ ಕೋಟೆಯ ಪ್ರಣಾಮಗಳನ್ನು ಸಲ್ಲಿಸಿ, ಅದೇ ರೀತಿಯಾಗಿ ಈ ಕ್ಷೇತ್ರದ ಆ ತಾಯಿ, ಆ ಅಂಬಾ, ಆ ಜಗನ್ಮಾತೆ ಆಗಿರ್ತಕ್ಕಂಥ ಅಂಬಾ ಮಹೇಶ್ವರಿ ತಡಿಬಿಡಿ ಗ್ರಾಮ ಹೆಂಗ ಅಕ್ಕ ಮಹಾದೇವಿ ಅದು ಶಿವಮೊಗ್ಗ ಜಿಲ್ಲೆಯೊಳಗೆ ಮಲೆನಾಡಿನೊಳಗೆ ಉಡುತಡಿ ಎಂಬ ಗ್ರಾಮದೊಳಗೆ ಜನನವಾಗಿದ್ದನ್ನು ನೋಡಿರಿ. ಆದರೆ ಉಡುತಡಿ ತಾಯಿ ಶ್ರೀಶೈಲಕ್ಕೆ ಹೋಗಿ ಆ ಮಲ್ಲಿಕಾರ್ಜುನನೆಯನ ಗಂಡ ಎಂಬ ಭಾವದಿಂದ
ಆ ಭಗವಂತನೇ ನನ್ನ ಗಂಡ, ಈ ದೇಹವೇ ಎಂಬ ಹೆಂಡತಿ. ಆಧ್ಯಾತ್ಮಿಕದೊಳಗೆ ಹೆಣ್ಣು ಇಲ್ಲ ಗಂಡು ಇಲ್ಲ, ಅದು ಪರಮಾತ್ಮನ ಪರಮ ಚಿತ್ತ ಕಳೆ, ಅದು ಒಂದೇ. ಹೆಣ್ಣಿನಲ್ಲೂ ಇರುವುದು ಆತ್ಮವೇ, ಗಂಡಿನಲ್ಲಿರುವುದು ಆತ್ಮವೇ, ಸಕಲ ಜೀವ ಚರಾಚರ ಆತ್ಮವೇ ಎಂಬ ಭಾವನ ಸಂಕೇತವನ್ನು ವಚನ ಶಾಸ್ತ್ರದ ಮೂಲಕ, ವಚನ ನುಡಿಗಳ ಮೂಲಕ ತಮ್ಮನ ಜೀವನವನ್ನು ಅಕ್ಕಮಹಾದೇವಿ ಉಡುತಡಿ ಎಂಬ ಗ್ರಾಮದಲ್ಲಿ ಜನವಾಗಿದ್ದ ನೋಡಿವಿ. ಆದರೆ ಯಾದಗಿರಿ ಜಿಲ್ಲೆಯೊಳಗೆ ವಡಗೇರಿ ತಾಲೂಕಿನೊಳಗೆ ನಮ್ಮವ್ವ ಏನು ಅಂಬಾ ಮಹೇಶ್ವರಿ ಇದ್ದಾಳ. ಆ ತಾಯಿ ಎಲ್ಲಿದ್ದಾಳ ಅಂತಂದ್ರೆ ಆಕಿ ತಡಿಬಿಡಿ ಗ್ರಾಮದೊಳಗೆ ಅದಾಳ ಅನ್ನೋದನ್ನು ಮರಿಬಾರ್ದು. ಆ ಕ್ಷೇತ್ರದೊಳಗೆ ನೆನೆಸಾಳ. ಆಕಿ ನೆಲೆಸಲಿಲ್ಲ ಅಂತಂದ್ರೆ ಇಲ್ಲಿ ನಾನು ಪ್ರವಚನಕಾರ ಆಗಿ ಬರ್ತಿದ್ದಿಲ್ಲ. ನಿಮ್ಮೂರಾಗೂ ಇಷ್ಟು ಜ್ಞಾನದ ಬೆಳಕ, ಆಧ್ಯಾತ್ಮಿಕದ ಬೆಳಕು ಆ ಅಕ್ಕಮಹಾದೇವಿ ಅಂತಾರೆ ಶರಣರ ಜೀವನ ದರ್ಶನ ಪ್ರವಚನ ನಮ್ಮ ತಡಿಬಿಡಿ ಗ್ರಾಮದೊಳು ಪುಣ್ಯಕ್ಷೇತ್ರದ ಆಗ್ತಿದ್ದಿದ್ದಿಲ್ಲ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಇದು ಪವಿತ್ರ ಭಾರತ ದೇಶ, ಇದು ಪುಣ್ಯಾತ್ಮರ, ಸತ್ಪುರುಷರ, ಮಹಾತ್ಮರ, ತ್ಯಾಗಿಗಳ ಶರಣರ ನೆಲವಾಗದರಿಂದ ಇದು ಪುಣ್ಯಕ್ಷೇತ್ರ ಅಂತಾರ, ಇದಕ್ಕೆ ಧರ್ಮಕ್ಷೇತ್ರ ಅಂತಾರ, ಇದಕ್ಕೆ ಪಾವನ ಕ್ಷೇತ್ರ ಅಂತಾರ. ಹೀಗಾಗಿ ಈ ಪುಣ್ಯಾತ್ಮರ ಕ್ಷೇತ್ರಕ್ಕಾಗಿ ಆ ಅಂಬಾ ಮಹೇಶ್ವರ ಪುಣ್ಯ ಸ್ಮರಣೆಗಾಗಿ ಆ ದೋರ್ನಳಿಯ ಇನ್ನೊಂದು ಕಣ್ಣಾಗಿರ್ತಕ್ಕಂಥ ಚಿಕ್ಕಮಠದ ಹಿರೇಮಠದ ಪೂಜ್ಯರು ನನಗೆ ಫೋನ್ ಕರೆಗಳ ಮೂಲಕ ಹಾಗೂ ಚಟ್ನಳ್ಳಿ ವಿಶ್ವಾರಾಧ್ಯ ಆತ್ಮೀಯ ಪೂಜ್ಯರು ಕೂಡ ಒಂದು ಫೋನ್ ಕರೆಗಳನ್ನು ಮಾಡಿ, ಇಲ್ಲ ತಡಿಬಿಡಿ ಗ್ರಾಮದೊಳಗೆ ಪ್ರವಚನದ, ಅಲ್ಲಿ ನೀವೇನು ಕೊಡ್ತೀರಿ ಅಂದರು. ಏನು ಹೆಸರನ್ನು ಕೊಡ್ತೀರಿ? ನಾನೇನಿಲ್ಲ, ನಾ ಆಧ್ಯಾತ್ಮಿಕ ಪ್ರವಚನ ಕೊಡ್ತೀನಿ. ಇಲ್ಲ, ಅಲ್ಲಿ ಸದ್ಭಕ್ತರು ಹಿರಿಯರು ಒಂದು ಹೆಸರನ್ನು ಕೊಡಬೇಕು ಅಂದಾಗ ನಾ ಹೇಳಿದೆ ಅವರಿಗೆ, ಇದಕ್ಕೆ ಶರಣರ ಜೀವನ ದರ್ಶನವನ್ನು ಅಂತ ಕೊಡೋಣ ಅಂದಾಗ ಆ ಊರಿನ ಭಕ್ತರು ಚಾಚು ಚಪ್ಪದೆ ಒಪ್ಪಿಕೊಂಡು ಇಲ್ಲಿವರೆಗೆ ಈ ಊರಿನೊಳಗೆ ಈ ಸಂಜೆ 5ನೇ ತಾರೀಕು 4ನೇ ತಿಂಗಳು ಈ ಜ್ಞಾನದ ಬೆಳಕಿನ ಏಪ್ರಿಲ್ ದಿನದ 5ನೇ ತಾರೀಕು ಹಚ್ಚಾರಲ್ಲ, ಇದು ಬೆಳಗಿನ ಬೆಳಕು, ಇದು ಜ್ಞಾನದ ಬೆಳಕು, ಬರೇ ಬೆಳಕಲ್ಲ. ಇದು ಇತಿಹಾಸದ ಉಳಿತದ. 4ನೇ ತಿಂಗಳು 5ನೇ ತಾರೀಕು ಏಪ್ರಿಲ್ ತಾರೀಕಿನೊಳಗೆ ಹಿಂಗೆ ಧೋರಣೆ ಅಪ್ಪುಗಳು ಬಂದು ಉದ್ಘಾಟಿಸಿದರು. ಅದಲ್ಲಿ ಊರಿಗೆ ಪ್ರಥಮವಾಗಿ ಯಾರು ಪ್ರವಚನ ಬಂದಿದ್ರೆ ಮುಧೋಳ ತಾಲೂಕಿನೊಳಗೆ ಬಾಗಲಕೋಟೆ ಜಿಲ್ಲೆಯೊಳಗೆ ಕೊಣ್ಣೂರು ಹಿರೇಮಠದ ಪರಮ ಪೂಜ್ಯರು ಲೋಕಾಪುರದ ಮಹಾಂತ ಸ್ವಾಮಿಗಳು ಬಂದು ಪ್ರವಚನ ಮಾಡಿದರು. ಆ ಉದ್ಘಾಟನೆ ಬೆಳಕನ್ನು ಚೆಲ್ಲಿದರು. ಪ್ರವಚನೋದನ್ನು ಈ ಊರಿನೊಳಗೆ ಯಾರು ಮಾಡಿದರು, ಯಾರು ಹಚ್ಚಿದ್ರು ಅನ್ನೋದನ್ನು ನನಗೆ ಅತಿಶೋಕ್ತವಾಗಿದ್ದು, ಅದು ಆನಂದವಾಗಿದ್ದು. ಯಾಕಂದ್ರೆ ಮುಗ್ಧ ಭಕ್ತರ ಹೃದಯದೊಳಗೆ ವಾಸವಾಗುವುದು, ಮುಗ್ಧ ಭಕ್ತರ ಭಕ್ತಿಯಲ್ಲಿ ಪ್ರೀತಿವಾಗುವುದು, ಅವರ ಜೊತೆ 5 ದಿನಗಳ ಬಾರಿ ಸ್ನೇಹ ಪ್ರೀತಿ, ಅವ್ರ ಜೊತೆ ಸಹವಾಸ, ಅವರು ಒಡನಾಟವನ್ನು ಕಳೆಯುವಂಥದ್ದನ್ನು ನನಗೆ ತಾಯಿ ಕರೆಸಾಳ ಅಂದ್ರೆ ಆಕೆ ಅಂಬಾ ಮಹೇಶ್ವರಿ ಊರಿನ ಇರ್ತೈತಿ ನನ್ನ ಸಂಬಂಧ ಬೆಳೆಸಾಳ. ಎಷ್ಟು ಪುಣ್ಯ ಮಾಡಿ ನೋಡ್ರಿ. ಇದೇ ಊರೊಳಗೆ ಅಡ್ಡಾಡ್ತಿದ್ದಿ ನಾನು. ಇಲ್ಲೇ ಊರೊಳಗೆ ಒಂದು ಗೃಹ ಪ್ರವೇಶಕ್ಕೆ ಬಂದಿದ್ದಿ. ಆದರೆ ಇದೇ ಊರಿಗೆ ಪ್ರವಚನ ಬರಾಕತ್ತನಂದ್ರೆ ಈ ನೆಲದ ಮಣ್ಣು, ಈ ನೆಲದ ನೀರು, ಈ ನೆಲದ ಅನ್ನ, ಆ ಋಣ ನನಗೆ ಭಾಗ್ಯ. ಆ ಅಮ್ಮ, ಆ ಚಿಕ್ಕಮಠದವರು, ಚಟ್ನಳ್ಳಿ ವಿಶ್ವಾರಾಧ್ಯರು, ಇವರಿಬ್ಬರು ಪೂಜ್ಯರು ನನಗೆ ದಯಮಾಡಿಸಿದ್ದಾರೆ ಅಂತಂದರೆ ತಪ್ಪಾಗಲಾರದು. ಅದೇ ರೀತಿಯಾಗಿ ಆ ವೇದಿಕೆ ಮೇಲೆ ಆಸೀನ ಇರತಕ್ಕಂಥ ಸಿದ್ಧಾರೂಢ ಮಠದ ಶರಣರು ಕೂಡ ವೇದಿಕೆ ಮೇಲಿದ್ದಾರೆ. ಅವ್ರ ಊರ ಹೆಸರು ಚಟಿಗೇರಿ ಎಂಬ ಗ್ರಾಮದಿಂದ ಬಂದಿದ್ದಾರೆ. ನಮ್ಮ ನೋಡ್ರಿ ಎತ್ತ ಹೆಂಗೆ ಎತ್ತಿದ್ರು ಒಜ್ಜಾಗತ್ತಂತ, ಜೋಡಿ ಎತ್ತ ಆನೆ ಬಲ ಇದ್ದಂಗೆ ಅವ್ರು ನನಗೆ ಬಾಜು ಕೂತಾರಂದ್ರೆ ಆನೆ ಬಲ, ಹೌದಿಲ್ರಿ? ಜೋಡು ಕೂತಾರ ದ್ವಾಡದ. ಇವತ್ತು ದಿವಸ ನನಗೆ ಬಲಗೈ ಬಂಟಿದ್ದಂಗೆ ಅವ್ರು, ಬಲಗೈ ಅವರೇ ಇದ್ದಾರೆ, ಬಲಕ್ಕೆ ಅವರೇ. ಹೀಗಾಗಿ ಅವರು ವೇದಿಕೆ ಮೇಲೆ ಶರಣರಿದ್ದಾರೆ. ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ನಮ್ಮ ಗದಗ ಜಿಲ್ಲೆಯೊಳಗೆ ವೀರೇಶ್ವರ ಪುಣ್ಯಾತ್ಮರು ಒಬ್ಬ ಮಹಾ ತಪಸ್ವಿ ಹಾನಗಲ್ ಕುಮಾರಜ್ಜರ ಕೈಯೊಳಗೆ ಗುರುವಿನ ಕಡೆ ಒಬ್ಬ ಪುಟ್ಟರಾಜ ಶಿವಯೋಗಿ ತಯಾರಾಗಲಿಲ್ಲ ಅಂತಂದರೆ ಇಂಥ ನಮ್ಮ ಸರಸ್ವತಿ ಪುತ್ರರು, ಆ ಮಕ್ಕಳು ತಯಾರಾಗಕ್ಕೆ ಸಾಧ್ಯದಿಲ್ಲ. ಅಂಥ ಸರಸ್ವತಿ ಪುತ್ರರಾಗಿರ್ತಕ್ಕಂಥ
ಪುಟ್ಟಜ್ಜನ ಕರಕಂಜಾತರಾಗಿ ಶಿಷ್ಯರಾಗಿ ಬೆಳೀತಕ್ಕಂಥ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಯಡ್ರಾಮಿ ಗ್ರಾಮದಲ್ಲಿ ಜನಿಸಿ ಹಲವಾರು ಕಾರ್ಯಕ್ರಮವನ್ನು ಈ ನಾಡಿಗೆ ಧ್ವನಿ ಸುರುಳಿ ಮೂಲಕವನ್ನು ಚೆಲ್ಲಿರ್ತಕ್ಕಂಥ ವೀರೇಶ್ ಗವಾಯಿಗೂ ಕೂಡ ವೇದಿಕೆ ಮೇಲೆ ಸಂಗೀತವನ್ನು ಹಂಚಿಕೊಳ್ಳಲು ಬಂದಿದ್ದಾರೆ. ಅವರು ಕೂಡ ಭಕ್ತಿ ಶರಣಾರ್ಥಿಯನ್ನು ಸಲ್ಲಿ ನಮ್ಮದೇ ಭಾಗ ಅಲ್ಲೇ ಮುದೋಳತೆಯಲ್ಲಿ ಬನಟ್ಟಿ ಗ್ರಾಮದೊಳಗೆ ನೇಕಾರ ಮಂದಿ ಬಾಳು ಆ ಗ್ರಾಮದೊಳಗೆ ಇವರು ಜನಿಸಿ ಬಸವ ಕಲ್ಯಾಣದ ಹೆಣ್ಣನ್ನು ಆಗಿ ಆ ಭಾಗ ಈ ಭಾಗ ಕುಡಿಸಿ ಈಗ ಮತ್ತೊಂದು ಕಾರ್ಯಕ್ರಮ ಕೂಡ 10ನೇ ತಾರೀಕು ಹೊಂಟಿದ್ದಾರೆ. ಸಂಗೀತ ಮತ್ತು ತಬಲ ಇವರಿಬ್ಬರಿಂದ ನಂದೇನೂ ನಾಟ ನಡೆಯಂಗಿಲ್ಲ ರೀ. ನಂದು ವನ ಸೋಗೆ ಇವರ ಮೇನ್ ಪಾತ್ರಧಾರಿ ಅವರೇ. ಸುಮ್ಮನೆ ಸೂತ್ರ ಹೌದಿಲ್ರಿ. ದಾರಿಲಿಂದ ಹೂವು ಹೆಂಗಾಗತ್ತೆ ರೀ? ಇವರಿಬ್ಬರು ದಾರಿ ಇದ್ದಂಗೆ ನಾವು ಹೂವು ಇದ್ದಂಗೆ. ನೀವು ಏನಂದ್ರೆ ಪರಿಮಳ ಇದ್ದಂಗೆ ಹೌದಿಲ್ಲ. ಹೂವಿಗೆ ಕಿಮ್ಮತ್ತೇ ಇಲ್ಲ. ಹಂಗೆ ಇದು ಹೆಂಗಂದ್ರೆ ಅತ್ಯಂತ ಸುಮಧುರವಾದಂಥ ಸುವಾಸನೆಯನ್ನು, ಜ್ಞಾನದ ಸುವಾಸನೆ, ಅದು ಆಧ್ಯಾತ್ಮಿಕದ ಸುವಾಸನೆಯನ್ನು ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳ ಕೈಯಾಗ ಸುಮಾರು ಒಂದು 20 ವರ್ಷ ಕಳೆದಿ ನಾನು. ಆಮೇಲೆ MA ಪದವಿಯನ್ನು ಮೈಸೂರು ಸುತ್ತೂರು ಮಠದ JSS ಸಂಸ್ಥೆಗಳು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಗುರುಕುಲದಲ್ಲಿ ಅಭ್ಯಾಸ ಮಾಡೀನಿ. ಧಾರವಾಡ ಮುರುಘಾ ಮಠದಲ್ಲಿ, ಹಾವೇರಿ ಸಿಂಧಿಗೆ ಪಾಠಶಾಲೆಯೊಳಗೆ ನಾ ವಿದ್ಯಾಭ್ಯಾಸವನ್ನು ಪಡೆದು MA ಪದವೀಧರವನ್ನು ತತ್ವಶಾಸ್ತ್ರ ಅಧ್ಯಯನ ಮಾಡಿ ನಿಮ್ಮೂರೊಳಗೆ ಒಂದು 5 ದಿನಗಳ ಪರ್ಯಂತವಾಗಿ ನಾ ಆಧ್ಯಾತ್ಮಿಕದ ಪ್ರವಚನ ಹಂಚಿಕೊಂಡು ಬಂದಿದ್ದೀನಿ. ಮತ್ತು ಬಂದ್ರಿ ಅಜ್ಜರ ನಮ್ಮೂರು ಹಿರಿಯರು ಶರಣಾರ್ಥ್ ಹೇಳಿಲ್ಲ ಅನ್ಬೇಡ್ರಿ, ನಾ ಇನ್ನೂ ಮುಗಿಸಿಲ್ಲ. ನೀವು ಹಿರಿಯರು, ನಮ್ಮ ಮಹಾಂತಗೌಡ್ರು, ನನ್ನ ಹೆಸರು ಮಹಾಂತ ಸ್ವಾಮಿಗಳು, ಅವರು ಮಹಾಂತಗೌಡ್ರು, ದೋರ್ನಳ್ಳಿ ಗದ್ದಿಗೆ ಹೆಸರು ಮಹಾಂತ ಅಜ್ಜ. ಮತ್ತು ಎಲ್ಲಿ ಹೋದಲ್ಲಿ ಮಹಾಂತ ಅನ್ನೋದು ದ್ವಾಡದ್ರಿ. ಮಹಾಂತ ಅಂದ್ರೆ ಅಂತ್ಯವಿಲ್ಲದ್ದು, ಅದಕ್ಕೆ ಪ್ರಾರಂಭ ಇಲ್ಲ ಅಂತ್ಯ ಇಲ್ಲ. ಅದಕ್ಕೆ ಜಗದಗಲ ಮುಗಿಯಾಗಲ್ಲ ಅಂದಂಗೆ ಅದು ಮಹಾಂತ ಅಂದ್ರೆ ದೊಡ್ಡದು. ಆ ಮಹಾಂತಗೌಡರು ಮತ್ತು ನಮ್ಮ ಪತ್ತಾರ ಪಕ್ಕಿಯಾಗಿರ್ತಕ್ಕಂಥ ಶರಣರು ಮಹೇಶರು ಮತ್ತು ನಮ್ಮ ವೇದಿಕೆಯಲ್ಲಿ ನಿರೂಪಣೆ ಮಾಡತಕ್ಕಂಥವರು ಮತ್ತು ನಮ್ಮ ಗುರು ಹಿರಿಯರು ಮತ್ತು ನಮ್ಮ ತಾಯಿಂದರು, ಮುದ್ದು ಮಕ್ಕಳು, ಇಲ್ಲೆಲ್ಲ ನಮ್ಮ ತಡಬಿಡಿ ಗ್ರಾಮದ ಎಲ್ಲ ಶಿವಶರಣರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮ ಏರ್ಪಡಿಸುವಂಥ ಛಲವನ್ನು, ಆ ಶರಣ ಜೀವನ, ಶರಣ ನಡೆಯನ್ನು ನೀವೆಲ್ಲ ಅಳವಡಿಸ್ಕೊಂಡು ಈ ಊರಾಗ ಪ್ರವಚನ ಹಚ್ಚು ದೊಡ್ಡ ಗುಣ ಇಟ್ಕೊಂಡು ಬಂದಿಲ್ಲ. ನೀವೇನು ಈ ಭಾವ ಇಟ್ಕೊಂಡಿಲ್ಲ, ನಿಮಗೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಅಂತರಾತ್ಮ ಚಿಜ್ಯೋತಿಗೆ ಶರಣೋ ಶರಣಾರ್ ಜೋಲನ್ರಿ. ಶರಣೋ ಶರಣೋ ಕೈ ಮುಗಿದು ಅನ್ಬೇಕವ. ಶರಣೋ ಶರಣೋ